ಧಾರವಾಡ ಜಿಲ್ಲಾಡಳಿತ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ವತಿಯಿಂದ ಶ್ರೀ ಜಗದ್ಗುರು ಶ್ರೀ ರೇಣುಕಾಚಾರ್ಯ ಜಯಂತಿಯನ್ನು ಶ್ರೀ ಪ್ರಭು ಅಭಿನವ ಶಾಂತಲಿಂಗ ಶಿವಾಚಾರ್ಯ ಮಹಾಸ್ವಾಮಿಗಳು ಶ್ರೀ ಪ್ರಭು ಅಭಿನವ ಮಹೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳ ಆಶ್ರಯದಲ್ಲಿ ಆಚರಿಸಲಾಯಿತು. ಇದೇ ಸಂದರ್ಭದಲ್ಲಿ ಬಂಗಾರೇಶ್ ಹಿರೇಮಠ, ರುದ್ರಗೌಡ ಪಾಟೀಲ, ಶಾಕೀರ್ ಸನದಿ, ಶರಣಪ್ಪ ಕಟಗಿ, ಗುರುರಾಜ್ ಹುಣಶಿಮರದ ದಾಡಿ, ಎಂ ಹಿರೇಮಠ, ವಿಜಯಲಕ್ಷ್ಮಿ ಲೂತಿಮಠ, ಸರೋಜಾ ಪಾಟೀಲ, ಮಂಜುನಾಥ ಹಿರೇಮಠ, ಆತ್ಮಾನಂದ ಪಾಟೀಲ, ಮಂಜುನಾಥ ಹೂಗಾರ, ಈಶ್ವರ ಹಿರೇಮಠ, ಮಾಂತೇಶ ಬೆಳೆದಮಠ ಹಾಗೂ ನಾಗನಗೌಡ ನೀರಲಗಿ ಎಲ್ಲಾ ಗುರುಹಿರಿಯರು ಉಪಸ್ಥಿತರಿದ್ದರು. ಸಮಸ್ತ ನಾಡಿನ ಜನತೆಗೆ ಹೋಳಿ ಹಬ್ಬದ ಶುಭಾಶಯಗಳು. ಮಾನವ ಧರ್ಮವನ್ನ ದಾರ್ಶನಿಕರ ಒಬ್ಬರಲ್ಲಿ ರೇಣುಕ ಭಗವತ್ಪಾದರ ಯುಗಮಾನೋತ್ಸವವನ್ನು ಆಚರಿಸ್ತಾ ಇದ್ದೇವೆ. ರೇಣುಕ ಭಗವತ್ಪಾದರು ಸಾಕ್ಷಾತ್ ಶಿವನ ರೂಪದಲ್ಲಿ ಈ ಧರೆಗೆ ಆಗಮಿಸಿ ಇವತ್ತೇನು ನಾವು ಪಂಚಪೀಠಗಳನ್ನು ನೋಡ್ತಾ ಇದ್ದೇವೆ, ಕಾಶಿ ಆಗಿರಬಹುದು, ಕೇದಾರವಾಗಿರ್ಬೋದು, ಶ್ರೀಶೈಲವಾಗಿರ್ಬೋದು, ರಂಭಾಪುರಿ ಆಗಿರಬಹುದು, ಉಜ್ಜಯಿನಿ ಆಗಿರಬಹುದು, ಎಲ್ಲ ಪೀಠಗಳಲ್ಲಿ ಕೂಡ ಶಿವನ ಅವತಾರದಲ್ಲಿ ಉದ್ಭವಿಸಿ ಈ ದೇಶದ, ಈ ನಾಡಿನ, ಈ ಜಗತ್ತಿನ ಒಳಿತಕ್ಕಾಗಿ ಮತ್ತು ಎಲ್ಲ ಧರ್ಮರಹಿತ, ಜಾತಿರಹಿತ ಸಮಾಜವನ್ನು ಕಟ್ಟುವ ನಿಟ್ಟಿನಲ್ಲಿ ಯಾವುದು ಧರ್ಮ ಅಂತಂದರೆ ಮಾನವರಿಗೋಸ್ಕರ ಮಾನವರು ಮಾಡುವಂಥ ಒಳಿತನ್ನು ಮಾಡುವುದೇ ಧರ್ಮ ಅನ್ನುವಂಥ ಮಾನವ ಧರ್ಮಕ್ಕೆ ಜಯವಾಗಲಿ ಮತ್ತು ವಿಶ್ವದಿಂದಲೇ ಶಾಂತಿ ಅನ್ನುವಂಥ, ಧರ್ಮದಿಂದಲೇ ಶಾಂತಿ ಅನ್ನುವಂಥ ಸಂದೇಶವನ್ನು ಈ ನಾಡಿಗೆ ನೀಡುವುದರ ಮುಖಾಂತರ ಎಲ್ಲ ವರ್ಗಗಳನ್ನು ಕೂಡ ಇವತ್ತು ಮೇಲ್ವರ್ಗಕ್ಕೆ ಮುಖ್ಯವಾಹಿನಿಗೆ ತಂದು ಸ್ತ್ರೀ ಸಮಾನತೆಯನ್ನು ಸಾರಿದಕ್ಕಂಥ ಮೇಲುಪಂಕ್ತಿಯ ಗುರುವರ್ಯ ರೇಣುಕ ಭಗವತ್ಪಾದರು ಇವತ್ತು ಅವರ ಜಯಂತಿಯನ್ನು ಆಚರಿಸುವುದು ನಮ್ಮೆಲ್ಲರ ಒಂದು ಸೌಭಾಗ್ಯ ಅನ್ನುವಂಥ ಮಾತನ್ನು ಹೇಳ್ತಾ ಎಲ್ಲರಿಗೂ ಕೂಡ ರೇಣುಕ ಜಯಂತಿಯ ಹಾರ್ದಿಕ ಶುಭಾಶಯಗಳನ್ನು ತಿಳಿಸುತ್ತಾ ಸಮಸ್ತ ನಾಡಿನ ಜನತೆಗೆ ಹೋಳಿ ಹಬ್ಬದ ಶುಭಾಶಯಗಳು. ಜಗದ್ಗುರು ರೇಣುಕಾಚಾರ್ಯ ಪಾದಾರವಿಂದಕ್ಕೆ ನಮಸ್ಕರಿಸುತ್ತಾ, ಜಗದ್ಗುರು ರೇಣುಕಾಚಾರ್ಯ ಜಯಂತಿಯನ್ನು ನಾವು ಸತತವಾಗಿ 5 ವರ್ಷಗಳಿಂದ ಆಚರಣೆ ಮಾಡ್ತಾ ಬರ್ತಾ ಇದ್ದೇವೆ. ಜಗದ್ಗುರುಗಳು ನಮಗೆ ಒಂದು ಆಶೀರ್ವಾದವನ್ನು ಮಾಡಿ, ನಮ್ಮಲ್ಲಿ ಒಂದು ಸಂಘಟನೆಯನ್ನು ಮಾಡಿ, ಎಲ್ಲರಿಗೂ ಒಂದು ಧರ್ಮದ ಜಾಗೃತಿಯನ್ನು ಮಾಡುವಂಥ ಶಕ್ತಿಯನ್ನು ನಮ್ಮಲ್ಲಿ ಕೊಟ್ಟಿದ್ದಾರೆ. ಅದಕ್ಕೆ ಇದೇ ತಿಂಗಳು ಮಾರ್ಚ್ 27ನೇ ತಾರೀಕು ರೇಣುಕಾಚಾರ್ಯ ಜಯಂತಿಯನ್ನು ಧಾರವಾಡದ ಹೊಸಯಲ್ಲಾಪುರ ಹಿರೇಮಠದಲ್ಲಿ ಅತಿ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾ ಇದ್ದೀವಿ. ಅದಕ್ಕೆ ಸಕಲ ಎಲ್ಲ ಭಕ್ತಾದಿಗಳು ಎಲ್ಲರೂ ಈ ಕಾರ್ಯಕ್ರಮಕ್ಕೆ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಂತೇಳಿ ಎಲ್ಲರಲ್ಲೂ ತಾನು ಕಳಕಳಿಯಿಂದ ಕೇಳಿಕೊಳ್ತೀನಿ. ಮಾರ್ಚ್ 27 ಸಾಯಂಕಾಲ 4 ಗಂಟೆಗೆ ಧಾರವಾಡದ ಹೊಸಯಲ್ಲಾಪುರ ಹಿರೇಮಠದಿಂದ ಕುಂಭಮೇಳ ಆರಂಭವಾಗಿದೆ. ಎಲ್ಲರೂ ಬರಬೇಕಾಗಿ ವಿನಂತಿ. ಕುಂಭಗಳೊಂದಿಗೆ ಮೆರವಣಿಗೆ ಇರುತ್ತದೆ. ಧಾರವಾಡದ ಹೊಸಯಲ್ಲಾಪುರದಿಂದ ಹಿಡಿದು ಗಾಂಧಿ ಚೌಕ್ ಮುಖಾಂತರ ಹಾಯ್ದು ಮರಳಿ ಹೊಸಯಲ್ಲಾಪುರ ಹಿರೇಮಠದಲ್ಲಿ ಕಾರ್ಯಕ್ರಮ ಸಮಾಪ್ತಿಯಾಗಲಿದೆ. ಮಂಜುನಾಥ್ ಹಿರೇಮಠ, ಕರ್ನಾಟಕ ಜನ ವೇದಿಕೆ ಅಧ್ಯಕ್ಷರು, ಧಾರವಾಡ. ಕ್ರಾಂತಿ ಸಮಾಚಾರ, ಧಾರವಾಡ.